ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ವೀಕೆಂಡ್ ಬಂತು ಅಂದರೆ ಏನಾದರೂ ಒಂದು ಮಾಡಲೇಬೇಕು, ಇಲ್ಲ ಎಲ್ಲಿಗಾದರೂ ಹೋಗಲೇಬೇಕು ಅಂತ ಹೇಳಿ ಎಲ್ಲರ ಮನಸ್ಸಿಗೂ ಸಹ ಅನ್ನಿಸ್ತಾ ಇರುತ್ತೆ. ಹಾಗೆ ಆಚೆ ಕಡೆ ಸುತ್ತಾಡಬೇಕು ಅಂತ ಹೇಳಿ ಅನಿಸೋರಿಗೆ ನಾನಿವತ್ತು ಒಂದು ಫ್ಯಾಂಟಾಸ್ಟಿಕ್ ಪ್ಲೇಸನ್ನು ತೊಗೊಂಡು ಬಂದಿದ್ದೀನಿ. ಈ ಒಂದು ಪ್ಲೇಸು ಬಿಗ್ಗೆಸ್ಟ್ ಜೈನ್ ಟೆಂಪಲ್ ಇನ್ ಬ್ಯಾಂಗ್ಳೂರ್ ಅಂತಲೇ ಹೇಳ್ಬೋದು. ಬೆಂಗಳೂರಲ್ಲಿ ಜೈನ್ ಟೆಂಪಲ್ ಬಿಗ್ಗೆಸ್ಟ್ ಅಂತ ಹೇಳಿ ನಾವು ಸರ್ಚ್ ಮಾಡಿದ್ರೆ ಈ ಒಂದು ಪ್ಲೇಸು ಎಲ್ಲ ಕಡೆ ಶೋ ಆಗುತ್ತೆ. ಅಂಥ ಒಂದು ಪ್ಲೇಸ್ಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಈ ಪ್ಲೇಸು ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಪೀಸ್ಫುಲ್ ಆಗಿದೆ. ನೀವು ಕೂಡ ಬಂದು ಒಂದು ಸಲ ವಿಸಿಟ್ ಕೊಡಿ. ಈ ಒಂದು ಪ್ಲೇಸು ಲೊಕೇಟ್ ಆಗಿರುವಂತಹ ಸ್ಥಳ ಬಂದುಬಿಟ್ಟು ಬೆಂಗಳೂರಿಂದ ಹಿಡಿದು ಚೆನ್ನೈ ಹೈವೇ NH ಅಂತ ಇದೆಯಲ್ವಾ, ಬೆಂಗಳೂರು ಟು ಚೆನ್ನೈ NH ಮೇನ್ ರೋಡ್ ಪಕ್ಕದಲ್ಲೇ ಚಂದಾಪುರದಿಂದ 3 ಕಿಲೋಮೀಟ್ರು, ಅತ್ತಿಬೆಲೆಯಿಂದ 4 ಕಿಲೋಮೀಟರು, ಅತ್ತಿಬೆಲೆ ಚಂದಾಪುರ, ಹಾಗೆ ಎಲೆಕ್ಟ್ರಾನಿಕ್ ಸಿಟಿ, ಆನೇಕಲ್ಲು ಸರೌಂಡಿಂಗಲ್ಲಿ ಯಾರೆಲ್ಲ ಇದ್ದೀರಾ ಎಲ್ಲರೂ ಕೂಡ ಈ ಒಂದು ಟೆಂಪಲ್ಗೆ ವಿಸಿಟ್ ಮಾಡಲೇಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿದೆ. ಮಕ್ಕಳ ಜೊತೆ ಫ್ಯಾಮಿಲಿ ಜೊತೆ ಬಂದರೆ ಈ ಒಂದು ವೀಕೆಂಡನ್ನು ನಾವು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಪಾರ್ಕಿಂಗಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಕಾರ್ಗಳಿದೆ. ಹಾಗೆ ತುಂಬ ದೂರದಿಂದನೂ ಕೂಡ ಈ ಒಂದು ದೇವಸ್ಥಾನವನ್ನು ನೋಡಬೇಕು ಅಂತ ಹೇಳಿ ಸುಮಾರು ಜನ ಬರ್ತಾನೆ ಇರ್ತಾರೆ. ನಾವಿವತ್ತು ಬಂದಿದ್ದು ವೀಕ್ ಸೆಂಟ್ರಲ್ಲಿ ನನ್ನ ಮಗಳಿಗೆ ಹಾಲಿಡೇ ಇತ್ತು ಅಂತ ಹೇಳಿ ನಾವು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಇವತ್ತು ನಾವು ಜೈನ್ ಟೆಂಪಲ್ಗೆ ವಿಸಿಟ್ ಕೊಟ್ಟಿದ್ದೀವಿ. ಇದು 12 ವರ್ಷದ ಹಿಂದೆ ನಿರ್ಮಾಣವಾಗಿರುವಂತಹ ದೇವಸ್ಥಾನ. ಈ ಒಂದು ದೇವಸ್ಥಾನವನ್ನು ನೋಡೋದಕ್ಕೆ ಕಣ್ಣಿಗೆ ಮನಸ್ಸಿಗೆ ತಂಪು ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಮಾರ್ಬಲ್ನಿಂದ ನಿರ್ಮಾಣವಾಗಿದೆ. ಈ ಒಂದು ದೇವಸ್ಥಾನವನ್ನು ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ಆದರೆ ದೇವಸ್ಥಾನದ ಒಳಗಡೆ ಎಲ್ಲೂ ಕೂಡ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡೋ ಹಾಗಿಲ್ಲ. ಎಲ್ಲ ಕಡೆಯೂ ಸಹ ಸೆಕ್ಯೂರಿಟಿಗಳು ಇರ್ತಾರೆ. ಹಾಗೆ ಎಲ್ಲ ಕಡೆ ಫೋಟೋ ತೆಗೆಯೋ ಹಾಗಿಲ್ಲ, ವಿಡಿಯೋ ಮಾಡೋ ಹಾಗಿಲ್ಲ ಅಂತ ಹೇಳಿ ಟೋಟಲಿ ದೇವಸ್ಥಾನದ ಒಳಗಡೆ ನಾವು ಫೋನನ್ನು ಯೂಸ್ ಮಾಡೋ ಥರನೇ ಇಲ್ಲ. ನಾವು ಫೋನ್ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಅವರಿಗೆ ಸೆನ್ಸರ್ ಮೂಲಕ ಗೊತ್ತಾಗ್ತಾ ಇರುತ್ತೆ. ಹಾಗೆ ಬಂದು ಅವರು ನಮ್ಮನ್ನು ತಡೀತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಒಬ್ಬರು ಸೆಕ್ಯೂರಿಟಿ ಹಾಗೆ ಒಳಗಡೆ ಯಾರಾದರೂ ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ಅವರಿಗೆ CC ಕ್ಯಾಮ್ರಾದ ಥರ ಅವ್ರ ಹಿಂದೆನೇ ಇರ್ತಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ದೇವಸ್ಥಾನದ ಒಳಗಡೆ ವಿಡಿಯೋನ ಮಾಡೋದಕ್ಕೆ ಬಿಡೋದಿಲ್ಲ. ನಾವು ಆಚೆ ಕಡೆಯಿಂದ ವಿಡಿಯೋನ ಹಾಗೆ ಫೋಟೋನ ಕೂಡ ತಗೋಬೋದು. ತುಂಬಾ ಪ್ರಶಾಂತವಾಗಿ ಇರುವಂತಹ ಸ್ಥಳ ಈ ಒಂದು ಟೆಂಪಲ್. ಈ ಒಂದು ದೇವಸ್ಥಾನವನ್ನು ನೋಡ್ತಾ ಇದ್ದರೆ ತುಂಬಾ ಖುಷಿಯಾಗುತ್ತೆ. ತಾಜ್ ಮಹಲನ್ನು ಯಾವ ರೀತಿ ನಿರ್ಮಾಣ ಮಾಡಿದರೋ ಅದೇ ಒಂದು ಮಾರ್ಬಲ್ನಲ್ಲಿ ಈ ಒಂದು ದೇವಸ್ಥಾನವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು. ಇವಾಗ ವೈಟ್ ಮಾರ್ಬಲ್ನ ಯೂಸ್ ಮಾಡಿ ಈಗ 12 ವರ್ಷದ ಹಿಂದೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಸೊ ಇವಾಗ ಇದು ಪ್ಯೂರ್ ವೈಟಾಗಿ ಕಾಣಿಸ್ತಾ ಇಲ್ಲ, ನಮಗೆ ಅಲ್ಲೆಲ್ಲೇ ಬ್ಲ್ಯಾಕ್ ಥರ ಕಾಣಿಸ್ತಾ ಇದೆ. ಏನಕ್ಕೆ ಅಂತಂದರೆ ಇದು ಹೈವೇಗೆ ಹತ್ತಿರವಾಗಿದೆ. ಸೊ ಸುಮಾರು ವೆಹಿಕಲ್ಸ್ಗಳು ಓಡಾಡ್ತಾನೆ ಇರ್ತವೆ. ಧೂಳು ಜಾಸ್ತಿ ಇರೋದ್ರಿಂದ ಇಲ್ಲಿ ಇವಾಗ ಈ ರೀತಿ ಆಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ದೇವಸ್ಥಾನಕ್ಕೆ ಸುಮಾರು ಕಡೆಯಿಂದ ಸುಮಾರು ಜನ ಬಂದು ಒಂದು ದಿನದ ಟ್ರಿಪ್ ಥರ ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ನೋಡ್ತಾ ಇದ್ದೀರಾ ಹಿಂದೆ ಹಾಗೆ ಪಕ್ಕದಲ್ಲಿ ಎಲ್ಲ ಕಡೆ ಜನ ಇದ್ದಾರೆ. ಇವತ್ತು ನನ್ನ ಮಗಳು ಅಂತೂ ತುಂಬಾ ಖುಷಿಪಟ್ಟು ಈ ಒಂದು ಜಾಗದಲ್ಲಿ ಫ್ರೀಯಾಗಿ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾಳೆ. ನೀವು ಕೂಡ ಈ ಒಂದು ಪ್ಲೇಸ್ಗೆ ಬರಬೇಕು ಅನ್ನೋ ಹಾಗಿದ್ದರೆ ಸಂಪೂರ್ಣವಾಗಿ ನಾನು ಅಡ್ರೆಸ್ಸನ್ನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ನೀವು ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಮಾಡ್ಬೋದು. ಹಾಗೆ ಈ ದೇವಸ್ಥಾನದಲ್ಲಿ ನಮ್ಮ ಮನಸ್ಸಿಗೆ ತುಂಬಾ ಒಂಥರ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಏನೋ ಒಂಥರ ಖುಷಿಯಾಗುತ್ತೆ. ಹಾಗೆ ಈ ದೇವಸ್ಥಾನಕ್ಕೆ ಬರ್ತಿದ್ದಾಗೇ ನಮ್ಮಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸು ಸ್ಟಾರ್ಟ್ ಆಗುತ್ತೆ. ಈ ಒಂದು ದೇವಸ್ಥಾನದ ದ್ವಾರ ಬಾಗಿಲಿಗೆ ಎಂಟ್ರಿ ಕೊಡ್ತಿದ್ದ ಹಾಗೇ ನನಗೆ ತುಂಬಾ ಖುಷಿ ಆಗ್ತಾಯಿತ್ತು. ನನ್ನಲ್ಲಿ ತುಂಬಾ ಬದಲಾವಣೆಗಳು
ಕಾಣಿಸ್ತಾ ಇತ್ತು. ಈ ಒಂದು ದೇವಸ್ಥಾನದಲ್ಲಿ ನಾನು ಇದು ಒಂದು 2ರಿಂದ 3 ಟೈಮ್ ಈ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದೀರಿ ಅಂತಲೇ ಹೇಳ್ಬೋದು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಸುತ್ತ ಗಿಡ ಮರಗಳ ಮಧ್ಯೆ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ. ಹಾಗೆ ಇಲ್ಲಿ ಬೆಳ್ಳಿ ತೇರನ್ನು ಸಹ ಇಟ್ಟಿದ್ದಾರೆ. ಇದ್ರ ಒಳಗಡೆ ಯಾರಿಗೂ ಸಹ ಅಲೋ ಇಲ್ಲ. ಇದನ್ನು ತುಂಬಾ ಸೇಫಾಗಿ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಾ, ಈ ಒಂದು ಬೆಳ್ಳಿ ತೇರು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟು ನೋಡ್ತಾ ಇದ್ದೀರಾ ಅನ್ನೋ ಹಾಗಿದ್ದರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಕಮೆಂಟ್ಸ್ ಮಾಡಿ ತಿಳಿಸಿ. ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಈ ಒಂದು ಸ್ಥಳ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಒಂದು ಸ್ಥಳಕ್ಕೆ ಬಂದ ಮೇಲೆ ನಾವು ಕೂಡ ಇವಾಗ ಎಷ್ಟು ಸ್ವಚ್ಛತೆಯನ್ನು ಕಾಪಾಡಿದರೋ ಅದೇ ರೀತಿ ನಾವು ಕೂಡ ಅದು ನಮ್ಮ ಜವಾಬ್ದಾರಿ ಅಂತ ಅಂದ್ಕೊಂಡು ಕಾಪಾಡಬೇಕಾಗುತ್ತೆ. ಇಲ್ಲಿ ಚಿಕ್ಕ ಚಿಕ್ಕ ಎಷ್ಟು ವೆರೈಟಿ ಗಿಡಗಳನ್ನು ಬೆಳೆಸಿದ್ದಾರೆ ಅಂತಂದರೆ ಇದರೊಳಗೆ ಕಲರ್ ರೋಸ್ಗಳನ್ನು ಸಹ ಬೆಳೆಸಿದ್ದಾರೆ. ವೈಟ್ ರೋಸು, ಇನ್ನೊಂದು ಕಡೆ ರೆಡ್ ರೋಸು, ಸುಮಾರು ಇದೇ ರೀತಿ ತುಂಬ ಕಲರ್ಸಲ್ಲಿ ಇರುವಂತಹ ಗುಲಾಬಿ ಗಿಡಗಳನ್ನು ನಾವು ನೋಡ್ಬೋದು. ಅದಾದಮೇಲೆ ಗುಲಾಬಿ ಗಿಡ ಒಂದೇ ಅಲ್ಲ, ತುಂಬ ಥರದ ಗಿಡಗಳನ್ನು ನಾವಿಲ್ಲಿ ನೋಡಿದ್ವಿ. ಸೊ ನೀವು ಕೂಡ ಒಂದು ಸಲ ಬಂದು ಈ ಒಂದು ದೇವಸ್ಥಾನಕ್ಕೆ ವಿಸಿಟ್ ಕೊಡಿ. ಹಾಗೆ ಈ ದೇವಸ್ಥಾನದ ವಾತಾವರಣ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಇದಾದಮೇಲೆ ನೋಡ್ತಾ ಇರ್ಬೋದು, ಈ ಥರದ ಹೂವನ್ನು ನಾವು ದೊಡ್ಡ ದೊಡ್ಡ ಮದುವೆ ಫಂಕ್ಷನ್ ಆಗಿರ್ಬೋದು, ಇನ್ನು ಇತರೆ ಫಂಕ್ಷನ್ಗಳಿಗೆ ಡೆಕೋರೇಷನ್ಗೆ ಅಂತ ಹೇಳಿ ಈ ಒಂದು ಹೂವನ್ನು ಬಳಸ್ತಾರೆ. ಇದಾದಮೇಲೆ ಇದರ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ. ಇಲ್ಲಿ ಹೆಣ್ಣು ದೇವರುಗಳಿಗೆ ಪೂಜೆ ಮಾಡುತ್ತಾರೆ. ಅದರಲ್ಲಿ ಶಿವನ ದೇವಸ್ಥಾನನೂ ಕೂಡ ಇದರಲ್ಲೇ ಇದೆ. ಇದರೊಳಗೆ ಎಂಟ್ರಿ ಕೊಡೋಣ. ನೋಡ್ತಾ ಇರ್ಬೋದು, ನಾವು ನಿಮಗೆ ಹೈವೇನ ತೋರಿಸ್ತಾ ಇದ್ದೀನಿ. ಹೈವೇಲಿ ಗಾಡಿಗಳು ಯಾವ ರೀತಿ ಎನಿ ಟೈಮ್ ಇದೇ ರೀತಿ ಓಡಾಡ್ತಾ ಇರುತ್ತೆ. ಸೊ ನಾವು ನೋಡಿಕೊಂಡು ಬರಬೇಕಾಗುತ್ತೆ. ನೀವು ಈ ಒಂದು ದೇವಸ್ಥಾನಕ್ಕೆ ಬರುವ ಮಾರ್ಗವಂತೂ ತುಂಬಾ ಈಸಿಯಾಗಿದೆ. ಈ ಒಂದು ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ತಿರುಪತಿ ವೆಂಕಟೇಶ್ವರನ ದೇವಸ್ಥಾನ ಅಂತ ಹೇಳಿದರು ನಾವು ಕೇಳಿದ್ದಕ್ಕೆ. ಹಾಗೆ ಇನ್ನೂ ಸ್ವಲ್ಪ ಮುಂದೆ ಬಂದರೆ ಅದೇ ಒಂದು ದೇವಸ್ಥಾನದ ಹತ್ತಿರ ಇನ್ನೊಂದು ದೇವಸ್ಥಾನವನ್ನು ನೋಡ್ಬೋದು. ಇಲ್ಲಿ ತಾಯಿ ಲಕ್ಷ್ಮೀ ದೇವಿಯ ದೇವಸ್ಥಾನವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ದುರ್ಗಾಂಬಿಕೆ ದೇವಸ್ಥಾನವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇನ್ನು ಹಲವಾರು ಹೆಣ್ಣು ದೇವರಿಗೆ ಇಲ್ಲಿ ಪೂಜೆ ಪುನಸ್ಕಾರ ಅಂತ ಹೇಳಿ ಪ್ರತಿನಿತ್ಯ ನಡೀತಾ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನಮಗೆ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ನಿಮಗೆ ದೇವಸ್ಥಾನದ ಒಳಗಡೆ ಇರುವ ದೇವಿ ವಿಗ್ರಹಗಳನ್ನು ತೋರಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಸ್ನೇಹಿತರೆ, ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ, ಎಷ್ಟು ಜನ ಬಂದು ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಅವರ ಮನಸ್ಸಿನ ಇಚ್ಛೆಯನ್ನು ಇಲ್ಲಿ ಬಂದು ಹೇಳ್ಕೊಂಡ್ರೆ ಆ ದೇವಿ ಎಲ್ಲರ ಕಷ್ಟವನ್ನು ನಿವಾರಿಸ್ತಾಳೆ ಅನ್ನೋದು ಒಂದು ನಂಬಿಕೆ. ಅದರಿಂದ ಮತ್ತೆ ಮುಂದೆ ಬರ್ತಾ ಇದ್ದೀವಿ. ನೋಡ್ಬೋದು, ಈ ಒಂದು ದೇವಸ್ಥಾನದ ಸುತ್ತ ಎಷ್ಟು ಗಿಡ ಮರ ಹಾಗೆ ಎಷ್ಟು ಸ್ವಚ್ಛತೆಯನ್ನು ಕಾಪಾಡಿದರೆ, ಎಷ್ಟು ಚೆನ್ನಾಗಿ ಪ್ರತಿನಿತ್ಯ ಮೇಂಟೈನ್ ಮಾಡ್ತಾ ಇರ್ತಾರೆ ಅಂತ. ದೇವಸ್ಥಾನದ ಸುತ್ತಮುತ್ತ ತುಂಬ ಜನರು ಕೂಡ ಇರ್ತಾರೆ. ಆದರೆ ಯಾರು ಕೂಡ ಈ ಒಂದು ದೇವಸ್ಥಾನಕ್ಕೆ ಆಚೆ ಕಡೆಯಿಂದ ಪ್ಯಾಕೆಟ್ ಫುಡ್ಗಳನ್ನು ತರೋ ಹಾಗೆ ಇಲ್ಲ ಅಂತ ಹೇಳಿ ಬೋರ್ಡ್ ಸಹ ಹಾಕಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಯಾರೂ ಆ ಥರದ ತಿಂಡಿಗಳನ್ನು ತರೋದಿಲ್ಲ. ಎಕ್ಸಾಂಪಲ್ ಚಿಪ್ಸ್, ಹಾಗೆ ಬಿಸ್ಕೆಟ್, ಚಾಕ್ಲೇಟ್ ಈ ರೀತಿಯಾದ ತಿಂಡಿಗಳಿಗೆ ದೇವಸ್ಥಾನದ ಒಳಗಡೆ ಅಲೋ ಇಲ್ಲ. ನಾವು ಶಿವನ ಒಂದು ವಿಗ್ರಹವನ್ನು ನೋಡ್ತಾ ಇದ್ದೀವಿ. ಶಿವನ ಟ್ಯಾಚು, ಅದರ ಕೆಳಗಡೆ ಬಸವಣ್ಣ ಕೂತ್ಕೊಂಡಿದ್ದಾನೆ ಅನ್ನೋ ಒಂದು ರೀತಿ. ಈ ಒಂದು ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶ್ರೀ ಅತ್ತಿಬಲೇಶ್ವರ ಮಹಾದೇವ ದೇವಸ್ಥಾನ ಅಂತ ಹೇಳಿ. ಈ ಒಂದು ದೇವಸ್ಥಾನದಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ದೇವಸ್ಥಾನದಲ್ಲಿ ಈ ಶಿವಲಿಂಗವನ್ನು ನಾವು ಕಣ್ತುಂಬ್ಕೋಬೋದು. ಶಿವಲಿಂಗವನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ಏನೋ ಒಂಥರ ರೋಮಾಂಚನ ಅಂತ ಅನಿಸೋದಕ್ಕೆ ಶುರುವಾಯಿತು. ದೇವರ ಮುಂದೆ ಈ ಒಂದು ನಾವು ಶಿವಲಿಂಗವನ್ನು ನೋಡ್ತಾ ಇದ್ದೀವಿ. ಕೆಳಗಡೆ ಬಸವಣ್ಣ, ಅದರ ಕೆಳಗೆ ಈ ರೀತಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ನೀರು ಶಿವನ ತಲೆ
ತಲೆ ಮೇಲಿಂದ ಸುರಿಯೋ ಒಂದು ವ್ಯವಸ್ಥೆ ಇದು ಇವತ್ತು ಇರಲಿಲ್ಲ. ಯಾಕೆ ಅಂತಂದರೆ ಅಲ್ಲಿ ನೀರು ಖಾಲಿಯಾಗಿತ್ತು. ಅದು ಏನಕ್ಕೆ ಅಂತ ಗೊತ್ತಿರಲಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ.